ಹಲೋ. ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯ ನಾಗರಾಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 1 ಎಕರೆ 2 ಗುಂಟೆ ಸ್ನೇಹಿತರೆ. ನಿಮಗೆ ಬ್ಲ್ಯಾಕ್ ಸಾಯಿಲ್ ಅಂದ್ಬಿಟ್ಟು ನಾವು ಇದು ಮಾಡೋಣ. ನಿಮಗೆ ನಮ್ಮ ಕಡೆ ಎಲ್ಲ ಬ್ಲ್ಯಾಕ್ ಸಾಯಿಲಿ ತರಕಾರಿ ಬೆಳೀತಾರೆ, ವ್ಯವಸಾಯ ಮಾಡ್ತಾರೆ, ತೋಟ ಮಾಡಿದ್ದಾರೆ. ಪ್ರತಿಯೊಂದು ಕೂಡ ರೆಡ್ ಸಾಯಿಲ್ ನಾವು ಏನು ಬೆಳಿತೀವೋ ಅದನ್ನೆಲ್ಲ ಪೂರ ನಮಗಿಲ್ಲಿ ಬ್ಲ್ಯಾಕ್ ಸಾಯಿಲ್ ಕೂಡ ನಮಗಿಲ್ಲಿ ಬೆಳೀತಾರೆ ಸ್ನೇಹಿತರೆ. ಇದು ನಿಮಗೆ ಬ್ಲ್ಯಾಕ್ ಅಂತ ಪೂರ ಬ್ಲ್ಯಾಕ್ ಅಲ್ಲ, ಇದು ಕಪ್ಪು ಕೆಂಪು ಎರಡೂ ಮಿಶ್ರಿತವಾಗಿರುವಂತಹ ಒಂದು ಮಣ್ಣು. ಜಾಗ ಅಂತೂ ಸೂಪರಾಗಿದೆ, ಸಾಲಿಡಾಗಿದೆ. ಇವಾಗ ತಾರ್ ರೋಡ್ ಆಯ್ತಾಯಿದೆ ಸ್ನೇಹಿತರೆ. ಇಲ್ಲಿ ಮೆಟ್ಲಿಂಗೆಲ್ಲ ಮಾಡಿ ಈಗ ತಾರ್ ಹಾಕ್ತಾಯಿದ್ದಾರೆ. ತಾವು ರೋಡ್ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಸ್ಟೇಟ್ ಹೈವೇಯಿಂದ ನಮಗೆ ಇದು 2ನೇ ಲ್ಯಾಂಡ್ ಆಗುತ್ತೆ. ಸ್ಟೇಟ್ ಹೈವೇಗೆ 2ನೇ ಲ್ಯಾಂಡು. ತಾವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ಅಲ್ಲಿ ಗಾಡಿಗಳು ಹೋಗ್ತಾ ಇರ್ತವೆ. ಗೃಹ ಮಂಡಳಿಗೂ ನಿಯರು ಈ ಸೈಟ್ಗಳು ಮಾಡಿದ್ದಾರೆ ಗೃಹ ಮಂಡಳಿಯಿಂದ. ಅದಕ್ಕೂ ಕೂಡ ತುಂಬ ನಿಯರ್ ಆಗಿದೆ ಸ್ನೇಹಿತರೆ. ವಿಲೇಜು ಕೂಡ ನಿಯರ್ ಆಗಿದೆ. ಸ್ಟೇಟ್ ಹೈವೇಯಿಂದ ಇದು ನಿಮಗೆ 150ರಿಂದ 200 ಮೀಟ್ರ್ ಆಗುತ್ತೆ, ಜಾಸ್ತಿ ಏನು ಆಗಲ್ಲ. ವಿಲೇಜ್ ತುಂಬ ನಿಯರ್ ಇದೆ, ಗೃಹ ಮಂಡಳಿ ನಿಯರ್ ಇದೆ. ಸ್ಟೇಟ್ ಹೈವೇಯಿಂದ ಒಂದು 150ರಿಂದ 200 ಮೀಟ್ರಿಗಿದೆ. ಸ್ಟೇಟ್ ಹೈವೇ ಅಲ್ಲಿ ನಿಮಗೆ ಲ್ಯಾಂಡ್ ಬಂದು 1.5ರಿಂದ 2 CR ನಡೀತಾ ಇದೆ ಸ್ನೇಹಿತರೆ. ಅಲ್ಲಿಂದ ಇದು 2ನೇ ಲ್ಯಾಂಡು ಅಂತಂದರೆ ಅರ್ಥ ಮಾಡ್ಕೊಳ್ಳಿ. ಇದು 1 ಎಕರೆ 2 ಗುಂಟೆ ಇದೆ. ರನ್ನಿಂಗ್ ಕಲ್ಟಿವೇಷನ್ ಲ್ಯಾಂಡ್ ಇದು. ಒಳ್ಳೆ ಬೋರ್ ಇದೆ, ಒಳ್ಳೆ ಜಾಗ ಮಾತ್ರ ಸೂಪರಾಗಿದೆ ಮಾತ್ರ. ನಮಗೆ ಇಲ್ಲಿ ಯಾವುದೇ ಲ್ಯಾಂಡ್ ಮೇಲೂ ಹೋಗುವಂಥ ಸಂದರ್ಭ ಇಲ್ಲ ಸ್ನೇಹಿತರೆ. ಯಾಕೆ ಅಂತಂದರೆ ನಮಗೆ ಇಲ್ಲಿ ಈಗ ತಾರ್ ರೋಡೇ ಆಯ್ತಾಯಿದೆ. ಅದರಿಂದ ನಮಗಿಲ್ಲಿ ಯಾವ ಭೂಮಿ ಮೇಲೂ ಹೋಗುವಂಥದ್ದಿಲ್ಲ. ಅಕ್ಕಪಕ್ಕ ಎಲ್ಲ ಇಲ್ಲಿ ಒಳ್ಳೆ ತೋಟಗಳು ಮಾಡಿದ್ದಾರೆ, ಒಳ್ಳೆ ಕಬ್ಬು ಬೆಳೀತಾ ಇದ್ದಾರೆ. ಕಬ್ಬು, ಭತ್ತ, ಕೆಲವರು ಅವುಗಳಿಗೆಲ್ಲ ನೀರು ಬೇಕು ಅಂತಂದರೆ ಯೋಚನೆ ಮಾಡಿ, ಅವೆಲ್ಲ ಸುಮ್ಮನೆ ಬೆಳೆಯೋಕ್ಕಂತೂ ಆಗೋಲ್ಲ. ಕಬ್ಬು ಕೂಡ ನಿಮಗೆ 10 ತಿಂಗಳ ಬೆಳೆ. ಭತ್ತಕ್ಕಂತೂ ನಾವು ನೀರು ಹೆವಿ ಯಾವಾಗಲೂ ಚೇಂಜ್ ಮಾಡ್ತಾನೇ ಇರಬೇಕು. ಇಲ್ಲಿ ನೀರಾವರಿ ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ, ಅಷ್ಟೇನೇನಿಲ್ಲ. ನಾವು ಕೂಡ ಇಲ್ಲಿ ಒಳ್ಳೆ ತೋಟ ಮಾಡ್ಬೋದು. ನೀವು ಇಲ್ಲಿ ಯಾವ ಗಿಡಗಳಾಗ್ತೀರ ಹೇಳಿ ಸ್ನೇಹಿತರೆ, ಆರಾಮಾಗಿ ಪ್ರತಿಯೊಂದನ್ನು ಕೂಡ ಇಲ್ಲಿ ಬೆಳಿಬೋದು. ಅಡಿಕೆ, ತೆಂಗು, ಮಾವು, ನೇರಳೆ, ಸಪೋಟ, ದಾಳಿಂಬೆ, ಆ್ಯಪಲ್ಲು ಪ್ರತಿಯೊಂದನ್ನು ಕೂಡ ಇಲ್ಲಿ ವ್ಯವಸಾಯ ಮಾಡ್ಬೋದು. ಯಾವಾಗ ಹೆಂಗಾಗುತ್ತೆ ಅಂತಂದರೆ ಮಣ್ಣು ಹೆಂಗಿದೆ, ಅಲ್ಲಿ ವಾತಾವರಣ ಹೇಗಿದೆ, ನೀರಾವರಿ ಯಾವ ಥರ ಇದೆ, ಇದಿಷ್ಟು ಅನುಕೂಲವಾಗಿದ್ದಾಗ ನಾವು ಮಣ್ಣು ಅದು ಬೆಳಕಲ್ಲ ಅದೆಲ್ಲ 100ಕ್ಕೆ 100 ನಮ್ಮ ಅನಿಸಿಕೆ ಪ್ರಕಾರವಾಗಿ, ನಮ್ಮ ಈ ಕಡೆ ರೋಡರ ಪ್ರಕಾರವಾಗಿ ಅದು ಸುಳ್ಳು ಸ್ನೇಹಿತರೆ. ಏಕೆಂದರೆ ಎಲ್ಲರಿಗಿಂತ ದೊಡ್ಡ ನಾವಂತೂ ಅಲ್ಲ, ಆದರೆ ನಮ್ಮ ಈ ಕಡೆ ಪ್ರತಿಯೊಂದನ್ನು ಬೆಳೀತಾ ಇದ್ದಾರೆ. ಅದಕ್ಕೆ ಅಚ್ಚುಕಟ್ಟಾಗಿ ಬೆಳೀತಾರೆ. ನಾವು ಕೂಡ ಇಲ್ಲಿ ನಾವು ವ್ಯವಸಾಯನ ಮಾಡ್ಬೋದು. ಈಗ ಗೃಹ ಮಂಡಳಿಯವರು ತುಂಬ ನಿಯರ್, ಅವರು ಕೂಡ ಸೈಟ್ಗಳು ಮಾಡೋದ್ರಿಂದ ಮುಂದಕ್ಕೆ ಇಲ್ಲಿ ವ್ಯಾಲ್ಯೂಯೇಷನ್ ಇನ್ನೂ ಜಾಸ್ತಿ ಆಗುತ್ತೆ. ಇವುಗಳು ಕೂಡ ನಾಳೆ ದಿನ ಸೈಟ್ ಆಗುತ್ತೆ, ಅದರಲ್ಲಿ ಆಶ್ಚರ್ಯ ಪಡುವ ಅವಶ್ಯಕತೆ ಇಲ್ಲ. ಈಗ ಇಲ್ಲಿ ತಾರ್ ರೋಡ್ ಸದ್ಯಕ್ಕೆ ಮಾಡ್ತಾಯಿದ್ದಾರೆ. ರನ್ನಿಂಗ್ ಕಲ್ಟಿವೇಷನ್ ಲ್ಯಾಂಡು ನೋಡಿ, ಎಲ್ಲ ಅನುಕೂಲವಾಗಿದೆ ಸ್ನೇಹಿತರೆ. ಇವತ್ತು ನಾವು ಎಲ್ಲೋ ಹೋಗ್ತೀವಿ, ರೈಟ್ಗಳು ಕೇಳಿದ್ರೆ ಬಾಯಿಗೆ ಬಂದು ರೈಟ್ಗಳು ಹೇಳ್ತಾರೆ, ಏನೇನೂ ಇರೋಲ್ಲ. 60 ಲಕ್ಷ 70 ಲಕ್ಷ ಅಂದ್ಕೊಂಡು ನಮಗಿಲ್ಲಿ ರನ್ನಿಂಗ್ ಕಲ್ಟಿವೇಷನ್ ಲ್ಯಾಂಡು ಇವರು ಪರ್ ಎಕರ್ ಬಂದು 55 ಲಕ್ಷ ಹೇಳ್ತಾರೆ. ನೇರ ಕೂತ್ಕೊಂಡ್ರೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸ್ನೇಹಿತರೆ, ಜಾಸ್ತಿ ಏನೂ ಆಗೋಲ್ಲ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ನಾವಿಲ್ಲಿ ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡು ಪೂರ ಫೆನ್ಸಿಂಗ್ ಮಾಡ್ಕೊಂಡು ಇಲ್ಲಿ ಆರಾಮಾಗಿ ಇರ್ಬೋದು. ಯಾಕೆಂದರೆ 24 ಅವರ್ಸು ಕೂಡ ತಾರೋಡ್ಲಿ ಜನ ತಿರುಗಾಡ್ತಾ ಇರ್ತಾರೆ. ನಮಗೆ ರೋಡ್ ಹೇಳಿದ್ನಲ್ಲ, ಆ ಕಡೆಯಿಂದ ಒಂದು ಜಮೀನು ಬಿಟ್ಟರೆ 2ನೇ ಜಮೀನೇ ಇದು. ನಾವು ಇನ್ನೊಬ್ಬರ ಜಮೀನು ಹೋಗೋಂಥದ್ದು ಪ್ರಮೇಯ ಏನೂ ಅಲ್ಲ. ಈ ರೋಡ್ಲು ಅಷ್ಟೇ, ವಿಲೇಜ್ಗೆ ಹೋಗೋರು ಬರೋರು ತುಂಬ ಜನ ಇದ್ದಾರೆ.
ಆದ್ದರಿಂದ ಇಲ್ಲಿ ನಮಗೆ ಜನಗಳಿಗೆ ತೊಂದರೆ ಇಲ್ಲ, ಲೇಬರ್ಗಳಿಗೂ ಕೂಡ ನಮಗಿಲ್ಲಿ ಯೋಚನೆ ಇಲ್ಲ. ನಾವು ಆರಾಮಾಗಿ ಒಳ್ಳೆ ತೋಟ ಅಂತೂ ಮಾಡ್ಬೋದು. ನಾವು ಈ ಜಾಗದಲ್ಲಿ ಮಿಶ್ರ ಬೆಳೆಗಳನ್ನ ಬೆಳೆದ್ರೆ ಇನ್ನೂ ಅನುಕೂಲವಾಗಿರುತ್ತೆ ಸ್ನೇಹಿತರೆ. ಹಂಗೆ ಸಾವಯವ ಕೃಷಿ ಮಾಡಿದ್ರೆ ಇನ್ನೂ ಅಚ್ಚುಕಟ್ಟಾಗಿರುತ್ತೆ. ಯಾವಾಗಲೂ ಅಷ್ಟೇ ನಾವು ಸಾವಯವ ಕೃಷಿ ಮಾಡಿ ಒಂದು 4 ಜನಕ್ಕೆ ಮಾದರಿ ಆದರೆ ನಮ್ಮ ನೋಡಿ ಇನ್ನೂ 4 ಜನ ಅದನ್ನು ವ್ಯವಸಾಯ ಮಾಡ್ತಾರೆ. ಯಾಕೆಂದರೆ ಇವತ್ತು ಪ್ರತಿಯೊಬ್ಬರಿಗೂ ಗೊತ್ತು ಈ ಪಾಟಿ ಬಿಸಿಲು ತಾಪಮಾನ ನಾವಂತೂ ನೋಡಿರಲಿಲ್ಲ. ಈಗ ಈ ಥರ ಬಿಸಿಲು ತುಂಬ ಹೆವಿ ಇದೆ, ವಾತಾವರಣ ಕೂಡ ಅಷ್ಟೇ ತುಂಬ ಹದಗೆಡ್ತಾ ಇದೆ. ಇದನ್ನೆಲ್ಲ ನಾವು ಮನಸ್ಸಲ್ಲಿಟ್ಕೊಂಡು ನಾವು ಭೂಮಿಗಳನ್ನ ಖಾಲಿ ಬಿಡದೆ ಒಂದಲ್ಲ ಒಂದು ಗಿಡಗಳನ್ನ ನಮಗೆ ಅನುಕೂಲ ಆಗುವಂಥ ಬೆಳೆ ಅಂತೂ ಸ್ವಲ್ಪ ಜನ ಹಾಕೋಕ್ಕಾಗಲ್ಲ ಅಂತ ಅನ್ನೋರಿಗೆ ಆರಾಮಾಗಿ ತೆಂಗು, ಅಡಿಕೆ ಇತ್ತು ಸ್ವಲ್ಪ ಹಣ್ಣಿನ ಗಿಡಗಳು ಹಾಕೊಂಡ್ರೆ ಸಾಕು, ಒಳ್ಳೆ ಉಪಯೋಗ ಆಗುತ್ತೆ ಸ್ನೇಹಿತರೆ. ಇದು ಬೆಂಗಳೂರಿಗೆ 140 ಕಿಲೋಮೀಟ್ರ್ ಆಗುತ್ತೆ, ಮೈಸೂರಿಗೆ 80 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪುತ್ತೆ. ಎಷ್ಟೋ ಜನಗಳು ನಮಗೆ ಧಾರವಾಡಗೆ ಬೇಕು ಅನ್ನೋರಿಗೆ ತುಂಬ ಅನುಕೂಲ ಆಗುತ್ತೆ. ನಿಮ್ಮಂಥವ್ರ ಸಹಾಯದಿಂದ ನಾವು ಕೂಡ ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ. ತಾವು ನೋಡ್ಬೋದು ಎಲ್ಲ ರೆಡಿ ಇದೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.